ನೀವೆಲ್ಲರೂ ಕೂಡ ಮಾಕ್ ರೌಂಡ್ ರಿಸಲ್ಟ್‌ನ ನೋಡಿದ್ದೀರಾ. ಮಾಕ್ ರೌಂಡ್ ರಿಸಲ್ಟ್ ನೋಡಾದ್ಮೇಲೆ ಕೆಲವರಿಗೆ ಶಾಕ್ ಆಗಿರುತ್ತೆ. ಸೀಟ್ ಅಲಾಟ್‌ಮೆಂಟ್ ಆಗಿಲ್ವಲ್ಲ ಅಂದ್ಬಿಟ್ಟು. ಮತ್ತೆ ಇನ್ನೊಂದಷ್ಟು ಜನಕ್ಕೆ ಕನ್‌ಫ್ಯೂಷನ್ ಇರುತ್ತೆ. ಇವಾಗ ನನಗೆ ಸೀಟ್ ಸಿಕ್ಕಿದೆ. ಈ ಸೀಟ್ ನನಗೆ ಇಷ್ಟ ಆಗಿದೆ. ಇದೇ ಸೀಟ್ ನನಗೆ ಫಸ್ಟ್ ರೌಂಡಲ್ಲಿ ಸಿಗುತ್ತಾ? ಸಿಗಲ್ವಾ? ಅನ್ನೋ ಒಂದು ಕನ್‌ಫ್ಯೂಷನ್ ಕೂಡ ಇರುತ್ತೆ. ಮತ್ತೆ ಕಟ್ ಆಫ್ ಯಾವ ರೀತಿ ವೇರಿ ಆಗುತ್ತೆ ಮಾಕ್ ರೌಂಡ್‌ಗಿಂತ ಫಸ್ಟ್ ರೌಂಡ್‌ಗೂ ಕೂಡ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ ಎಲ್ಲ ವಿಷಯದ ಬಗ್ಗೆನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ಮಾಕ್ ರೌಂಡ್ ರಿಸಲ್ಟ್ ಬಂತು. ರಿಸಲ್ಟ್ ಬಂದಾದ್ಮೇಲೆ ಕಟ್ ಆಫ್ ಕೂಡ ರಿಲೀಸ್ ಆಗಿದೆ. ಕಟ್ ಆಫ್ ಅಲ್ಲಿ ಕ್ಲಿಯರ್ ಪಿಕ್ಚರ್ ಬಂದಿದೆ. ಈಗ ಏನಂದ್ರೆ 350 ಬಿಲೋ ಇರೋರಿಗೆ ಯಾವುದೇ ತರಹದ ಗೌರ್ಮೆಂಟ್ ಸೀಟ್ ಸಿಗೋದಿಲ್ಲ ಈ ವರ್ಷ ಅನ್ನೋದು ಕನ್ಫರ್ಮ್ ಆಗಿದೆ. ಯಾವುದೇ ಕ್ಯಾಟಗರಿ ಆಗಿದ್ರು ಕೂಡ ನೀವೇನಾದರೂ ನೆಕ್ಸ್ಟ್ ಲಾಂಗ್ ಟರ್ಮ್ಗೆ ಪ್ಲಾನ್ ಮಾಡ್ತಾ ಇರಾ ಅಂದರೆ ನಿಮಗೆ ಇನ್ಸ್ಪೈರ್ ನೀಟ್ ಅಕಾಡೆಮಿ ಅಂತ ಬೆಸ್ಟ್ ನೀಟ್ ಕೋಚಿಂಗ್ನ ಕೊಡ್ತಾ ಬಂದಿದ್ದಾರೆ. ಲಾಸ್ಟ್ ಇಯರ್ ಎಲ್ಲ ಎಷ್ಟು ಸ್ಕೋರ್ ಮಾಡಿದ್ದಾರೆ ಸ್ಟೂಡೆಂಟ್ಸ್ಗಳು ಅನ್ನೋದನ್ನ ಇಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಮತ್ತು ನಿಮ್ಗೆ ಏನೋ ಲಾಂಗ್ ಟರ್ಮ್ ಜಾಯ್ನ್ ಆಗಬೇಕಂದ್ರೆ ಇಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಕೂಡ ಅವೈಲಬಿಲಿಟಿ ಇರುತ್ತೆ. ಈ ಒಂದು ಸ್ಕ್ರೀನ್ ಮೇಲೆ ಏನೊಂದು ಮೊಬೈಲ್ ನಂಬರ್ ಕಾಣ್ತಿದೆಯಲ್ಲ, ಒಂದು ಮೊಬೈಲ್ ನಂಬರ್ಗೆ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಸಿಗುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇವಾಗ ನೀವು ಯಾರ್ಯಾರು ಮಾಕ್ ರೌಂಡ್ ರಿಸಲ್ಟ್ನ ನೋಡಿದ್ದೀರಾ, ಯಾರಿಗಾರಿಗೆ ಇವಾಗ ಸೀಟ್ ಅಲಾಟ್ಮೆಂಟ್ ಆಗಿದೆ, ನೀವೇನು ಮಾಡಿ ಅಂದರೆ ನಿಮಗೆ ಕಾಲೇಜ್ ಏನಾದರೂ ಇಷ್ಟ ಆಗಿದೆ ಅಂದರೆ ಆ ಒಂದು ಲಿಸ್ಟ್ನೇ ಸುಮ್ಮನೆ ಬಿಟ್ಬಿಡಿ, ಏನು ಕೂಡ ಚೇಂಜಸ್ನ ಮಾಡೋಕ್ಕೆ ಹೋಗ್ಬಿಡಿ. ಅದೇ ಕ್ಯಾರಿ ಫಾರ್ವರ್ಡ್ ಆಗಿ ಹೋಗುತ್ತೆ. ಮತ್ತು ನಿಮಗೆ ಅದೇ ಸೀಟ್ ಸಿಗುವಂಥ ಚಾನ್ಸಸ್ 99% ಇರುತ್ತೆ. ಚೇಂಜಸ್ ಆದರೂ ಕೂಡ ಆಗ್ಬೋದು. ಯಾಕೆಂದರೆ ಒಂದು 5-10% ಸ್ಟೂಡೆಂಟ್ಸಿಗೆ ಮಾತ್ರ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟು ಮಾಕ್ ರೌಂಡಲ್ಲಿ ಚೇಂಜಸ್ ಆಗಿ ಫಸ್ಟ್ ರೌಂಡಲ್ಲಿ ಬೇರೆ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ. ಇನ್ನೂ ಒಂದು 90% ಸ್ಟೂಡೆಂಟ್ಸ್ಗೆ ಸೇಮ್ ಸೀಟು ಅಲಾಟ್ಮೆಂಟ್ ಆಗುತ್ತೆ. ಅದರಿಂದ ನೀವು ಹೆಚ್ಚು ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಮತ್ತು ಸೇಫರಾಗಿ ನೀವು ಇರಬೇಕಂದ್ರೆ ನೀವು ಆಪ್ಷನ್ಟಾಗಿ ಕಾಲೇಜಸ್ ಏನೇನು ಕೊಟ್ಟಿದ್ದೀರಲ್ಲ ಅದನ್ನ ಪ್ರತಿಯೊಂದು ಕಾಲೇಜು ಕೂಡ ಕಟ್ ಆಫ್ನ ಒಂದ್ಸಲಿ ಚೆಕ್ ಮಾಡ್ಕೊಬಿಡಿ. ಮತ್ತು ನಿಮ್ಮ ರ್ಯಾಂಕಿಂಗ್ ಏನಾದರೂ ಕಟ್ ಆಫ್ ರ್ಯಾಂಕಿಂಗ್ಗೆ ಜಾಸ್ತಿ ಡಿಫ್ರೆನ್ಸ್ ಇದೆ ಅಂದರೆ ನೀವು ಸೇಫರ್ ಆಗಿದ್ದೀರಾ ಅಂತ ಅರ್ಥ. ಅಂದರೆ ಕಟ್ ಆಫ್ ರ್ಯಾಂಕಿಂಗ್ 70,000 ಇದೆ, ನಿಮ್ಮ ರ್ಯಾಂಕಿಂಗ್ 50,000 ಇದೆ ಅಂದರೆ ನೀವು ಜಾಸ್ತಿ ಅಂತ ತಲೆ ಕೆಡಿಸ್ಕೊಬಿಡಿ. ಇವಾಗ ನಿಮ್ಮ ರ್ಯಾಂಕಿಂಗ್ ಏನಾದರೂ ಒಂದು 65 ಅಥವಾ 68,000 ಇದೆ, ಕಟ್ ಆಫ್ 70,000 ಇದೆ ಅಂದರೆ ನೀವೇನು ಮಾಡಿ ಅಂದರೆ ಸೇಫರ್ ಸೈಡ್ಗೆ ಬೇರೆ ಕೋರ್ಸಸ್ಸು ಅಥವಾ ಬೇರೆ ಕಾಲೇಜಸ್ಸು ಸ್ವಲ್ಪ ಜಾಸ್ತಿ ಕಟ್ ಆಫ್ ಇರೋದನ್ನ ಆಪ್ಷನ್ಗೆ ಕೆಳಗಡೆ ಆ್ಯಡ್ ಮಾಡ್ಕೊಳ್ಳಿ. ಯಾಕೆಂದರೆ ಫಸ್ಟ್ ರೌಂಡ್ ಆದಮೇಲೆ ನಾವು ಯಾವುದೇ ಥರದ ಹೊಸ ಕಾಲೇಜಸ್ಗಳನ್ನ ಆಪ್ಷನ್ಗೆ ಆ್ಯಡ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಯಾರಿಗಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು MBBS ಸೀಟ್ನ ನೋಡ್ತಿದ್ರಿ. ಇವಾಗ MBBS ಎಲ್ಲ ಕ್ಯಾಟಗರಿದು ಕೂಡ ಕಟ್ ಆಫ್ ಬಂದುಬಿಟ್ಟಿದೆ. ಅದನ್ನು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಅದು ಚೆಕ್ ಮಾಡಿಕೊಂಡು ನಿಮ್ಗೆ ಯಾರೋ ಸೀಟ್ ಸಿಗುತ್ತಾ ಸಿಗಲ್ವ ಅಂತ ನೀವು ಕನ್ಫರ್ಮ್ ಮಾಡ್ಕೋಬೇಕು. ಗೌರ್ಮೆಂಟ್ ಕೋಟಾ ನೋಡ್ತಾ ಇರಾ ಅಂದರೆ ಕಟ್ ಆಫ್ ರ್ಯಾಂಕಿಂಗ್ ಏನಾದರೂ 70,000 ಇದೆ ಅಂದರೆ ನಿಮ್ಮ ರ್ಯಾಂಕಿಂಗ್ ಏನಾದರೂ 75 ಇದೆ ಅಂದರೆ ನೀವು ವೆಯ್ಟ್ ಮಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಇಲ್ಲ ಇವಾಗ ಕಟ್ ಆಫ್ ರ್ಯಾಂಕಿಂಗ್ಗೆ 70,000 ಇದೆ, ನಿಮ್ಮ ರ್ಯಾಂಕಿಂಗ್ 90,000 ಇದೆ ಅಂದರೆ ನೀವು ವೆಯ್ಟ್ ಮಾಡೋ ಅಗತ್ಯ ಇಲ್ಲ. ನಿಮಗೆ ಸೀಟ್ ಸಿಗಲ್ಲ ಅಂತದ್ದು ಕನ್ಫರ್ಮ್. ಯಾಕೆಂದರೆ ಗೌರ್ಮೆಂಟ್ ಕೋಟಾದಲ್ಲಿ ಕಟ್ ಆಫ್ ಏನಾಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಅಂದರೆ 2,000-5,000 ಅಷ್ಟೇ ವೇರಿ ಆಗೋದು. ಅದ್ರ ಮೇಲೆ ಅದು ವೇರಿ ಆಗೋಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ನೀವು ಬೇರೆ ಕೋರ್ಸಸ್ಗಳನ್ನ ಆ್ಯಡ್ ಮಾಡಬೇಕು. ಇವಾಗ ಕೋರ್ಸಸ್ಗಳನ್ನ ನೀವು ಆ್ಯಡ್ ಮಾಡೋರು ಏನು ಮಾಡಬೇಕಂದ್ರೆ ಇವಾಗ ಯಾವ ಕೋರ್ಸು ನೀವು ಅಡ್ಮಿಷನ್ ಆಗಬೇಕು ಅಂತ ಇರಾ ಅದನ್ನ ಕಟ್ ಆಫ್ ಇವಾಗ ಬಂದಿದೆಯಲ್ಲ ಮಾಕ್ ರೌಂಡ್ದು ಅದನ್ನ ನೀವು ಓಪನ್ ಮಾಡ್ಕೋಬೇಕು. ಫಸ್ಟ್ ನಿಮ್ಗೆ ಯಾವ ಕಾಲೇಜ್ ಇಷ್ಟ ಅದನ್ನ ಹಾಕ್ಬಿಡಿ, ಕಟ್ ಆಫ್ ಏನು ನೋಡೋಕೆ ಹೋಗ್ಬಿಡಿ. ಅದಾದಮೇಲೆ ಏನು ಮಾಡಿ ಅಂದರೆ ಕಟ್ ಆಫ್ ನೋಡ್ಕೊಂಡೇ ಕಾಲೇಜಸ್ನ ಆ್ಯಡ್ ಮಾಡ್ತಾ ಬನ್ನಿ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ರ್ಯಾಂಕಿಂಗ್ 60,000 ಇದೆ ಅಂದರೆ ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ ನೋಡ್ಬೋದು. ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯದಲ್ಲಿ 70,000 ಇದೆ. ಈ ಒಂದು ಕಾಲೇಜ್ ನಿಮಗೆ ರೌಂಡ್ 1 ಅಲ್ಲಿ ಸಿಗುತ್ತೆ. ಈ ಕೋರ್ಸ್ನ ಈ ಒಂದು ಕಾಲೇಜಲ್ಲಿ ಆಪ್ಷನ್ಗೆ ಆ್ಯಡ್ ಮಾಡಿ. ಇದೇ ರೀತಿ ನೀವು ಬೇರೆ ಕಾಲೇಜಸಲ್ಲಿ ಬೇರೆ ಕೋರ್ಸಸ್ ನಿಮ್ಮ ರ್ಯಾಂಕಿಂಗ್ ಯಾವುದು ಮ್ಯಾಚಪ್ ಆಗ್ತಿದೆ ಅದೆಲ್ಲನೂ ಕೂಡ ಇವಾಗ ನೀವು ಆ್ಯಡ್ ಅಪ್ ಮಾಡ್ಕೋಬೇಕಾಗುತ್ತೆ. ಆ್ಯಡ್ ಅಪ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ನಿಮಗೆ ಸೀಟ್ ಡೆಫಿನೆಟ್ಲಿ ರೌಂಡ್ 1 ಅಲ್ಲಿ ಅಲಾಟ್ಮೆಂಟ್ ಆಗುತ್ತೆ. ಇವಾಗ ನೀವು ಹೊಸ ಕೋರ್ಸಸ್ನು ಕೂಡ ಆ್ಯಡ್ ಮಾಡಲ್ಲ. ನಿಮಗೆ ಇವಾಗ ಮಾಕ್ ರೌಂಡಲ್ಲೂ ಕೂಡ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಬೇರೆ ಕಾಲೇಜಸ್ನು ಕೂಡ ನೀವು ಆ್ಯಡ್ ಮಾಡಲ್ಲ. ಇವಾಗ ಮಾಕ್ ರೌಂಡಲ್ಲಿ ಕಾಲೇಜ್ ಯಾವ ರೀತಿ ಕೊಟ್ಟಿದ್ರೆ ಅದೇ ರೀತಿ ಕ್ಯಾರಿ ಫಾರ್ವರ್ಡ್ ಆಯಿತು ಅಂದರೆ ಫಸ್ಟ್ ರೌಂಡ್ಗೆ ಕೂಡ ಸೀಟ್ ಸಿಗಲ್ಲ. ಮತ್ತು ಸೆಕೆಂಡ್ ರೌಂಡಲ್ಲೂ ಕೂಡ ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾಗಲ್ಲ. ಆವಾಗ ನಿಮಗೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಎಲ್ಲ ಕೌನ್ಸಿಲಿಂಗ್ ಮುಗಿಯುತ್ತೆ ಆದರೂ ಕೂಡ ನಿಮಗೆ ಸೀಟ್ ಸಿಕ್ಕಿರಲ್ಲ. ನೀವು ಪ್ರೈವೇಟಾಗಿ ಹೋಗಿ ಅಡ್ಮಿಷನ್ ಆಗಬೇಕಾಗುತ್ತೆ. ಇಲ್ಲಾಂದರೆ ಲಾಂಗ್ ಟರ್ಮ್ ನೀಟ್ಗೆ ಹೋಗ್ತೀರಾ ಅಂದರೆ ಅದನ್ನ ಪ್ಲಾನ್ ಅಪ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಬೇಗ ಡಿಸಿಷನ್ ತೊಗೋಬೇಕಾಗುತ್ತೆ. ಇವಾಗ ನೆಕ್ಸ್ಟ್ ನೀವು ಏನು ಮಾಡ್ತೀರಾ ಅನ್ನೋದು. ಇವಾಗ ಎಲ್ಲ ರೌಂಡು ಅಟೆಂಡ್ ಮಾಡ್ಬಿಟ್ಟು ಲಾಂಗ್ ಟರ್ಮ್ಗೆ ಹೋಗ್ತೀರಾ, ಇವಾಗಲೇ ಸೇಫರಾಗಿ ಬೇರೆ ಕೋರ್ಸಸ್ಗಳನ್ನ ಅಟೆಂಡ್ ಮಾಡಿ ಇವಾಗ MBBS ಸಿಕ್ಕಿಲ್ಲ ಅಂದರೆ ಬೇರೆ ಕೋರ್ಸಸ್ಗಳಿಗೆ ಜಾಯ್ನ್ ಆಗ್ತೀರಾ ನನ್ನ, ಸರಿನಾ? ಮತ್ತು ಇವಾಗ ಶೆಡ್ಯೂಲ್ ಏನಿದೆ ಅಂದರೆ ಆಪ್ಷನ್ ಎಂಟ್ರಿ ಎಲ್ಲ ಬಂದ್ಬಿಟ್ಟು ನಿಮಗೆ ಇವತ್ತಿಂದ ಸ್ಟಾರ್ಟ್ ಆಗ್ತಿದೆ 12 ಗಂಟೆಯಿಂದ. ಮತ್ತು 29ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಆಗಸ್ಟ್ 1ನೇ ತಾರೀಕು ನಿಮಗೆ ಒಂದು ಪ್ರಾವಿಷನಲ್ ರಿಸಲ್ಟ್ ಅಂತ ಬಿಡ್ತಾರೆ. 2ನೇ ತಾರೀಕು ನಿಮಗೆ ಫೈನಲ್ ರಿಸಲ್ಟ್ನ ಬಿಡ್ತಾರೆ. ಅದಾದಮೇಲೆ ನಿಮಗೆ ಒಂದು ಚಾಯ್ಸ್ ಸೆಂಟರ್ ಇರುತ್ತೆ, ಸರಿನಾ? ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅನ್ಸುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.